ಹಲೋ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ನೋಡ್ಬೋದು, ಶ್ರುತಿ ಮತ್ತು ಮೀನಾಗೆ ಹೇಳ್ತಿರ್ತಾರೆ, ನೀವು ಯಾಕೆ ಈ ರೀತಿ ಇದ್ದೀರಾ ನಂಗೆ ಗೊತ್ತು, ಬನ್ನಿ ಅತ್ತೆ ಜೊತೆ ಮಾತಾಡೋಣ, ಏನು ಬಗೆಹರಿಸೋಣ, ಮತ್ತು ನಿಮಗೆ ಅವರು ಸಾರಿ ಕೇಳಲೇಬೇಕು, ನಿಮ್ಮ ಒಡವೆನ ಈ ರೀತಿ ಮಾಡೋದು ಎಷ್ಟು ಸರಿ ಅಂತ ಹೇಳಿ ಅತ್ತೆ ಹತ್ರ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಮೀನಾಗೆ ಹೇಳ್ತಿರ್ತಾರೆ. ಅಯ್ಯೋ ಬೇಡ ಶ್ರುತಿ, ಸುಮ್ಮನೆ ಯಾಕೆ ಅಂತ ಹೇಳಿ ಮೀನಾ ಅಂತಿರ್ಬೇಕಾದ್ರೆ, ಇಲ್ಲ ಅತ್ತೆ ಜೊತೆ ಮಾತಾಡೇ ಬಗೆಹರಿಸಬೇಕು, ಮತ್ತು ಅತ್ತೆ ಮಾವನ್ನ ಒಂದು ಮಾಡಬೇಕು, ಅವರಿಬ್ಬರು ಜಗಾಡ್ಕೊಂಡು ಹೇಗೆ ಬೇಜಾರಾಗಿದ್ದಾರೆ, ನಿಮ್ಮನ್ನು ಕೂಡ ಬೇಜಾರು ಮಾಡಿದ್ದಾರೆ, ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಆಗ ಅವರು ಶ್ರುತಿ ಅವರು ಹೇಳ್ದಂತೆ ಮೀನಾ ಅವರು ಅತ್ತೆ ಹತ್ರ ಮಾತಾಡಬೇಕಂತ ಹೋಗ್ತಾರೆ. ಆಗ ಮೀನಾ ಮತ್ತು ಶ್ರುತಿ ಅಲ್ಲಿ ಹೋದಾಗ ಏನಾಯಿತು ಅಂತ ಹೇಳಿ ಶ್ರುತಿನ ಕೇಳಿದಾಗ, ಅಲ್ಲ ಅತ್ತೆ, ಈ ರೀತಿ ಮಾಡಿದರೆ ಎಷ್ಟು ಸರಿ, ಅವ್ರದ್ದೇ ಒಡವೆ ತಗೊಂಡು ಅವ್ರದ್ದೇ ಹಿಂಗೆ ಮಾಡಿದರೆ ಹೇಗೆ, ಮತ್ತು ನೀವೇನು ತಪ್ಪು ಮಾಡಿಲ್ಲ ಅಂತ ಹೇಳಿ ಈ ಥರ ಮಾಡ್ತಿದ್ದಕ್ಕೆ ಮಾವನಿಗೆ ತುಂಬಾ ಕೋಪ ಬಂದು ಈ ರೀತಿ ನಿಮ್ಮ ಜೊತೆ ಮಾತು ಬಿಟ್ಟಿದ್ದಾರೆ, ಸ್ವಲ್ಪ ಸರಿಯಾಗಿರಿ ಅಂತ ಹೇಳಿ ಮಾತಾಡ್ತಿರ್ಬೇಕಾದ್ರೆ, ಅಯ್ಯೋ ನಾನೇನು ಮಾಡಿದೆ, ನೀನು ನನ್ನ ಸೊಸೆಯಾಗಿ ಈ ರೀತಿ ಮಾತಾಡ್ತಿದೀಯಾ, ಈ ಮೀನಾ ಪರ ಮಾತಾಡ್ತಿದೀಯಾ ಅಂತ ಹೇಳಿ ಕೇಳಿದಾಗ, ನಾನು ಸತ್ಯದ ಪರ ಮಾತಾಡ್ತಿದ್ದೀನಿ, ಮೀನಾ ಪರ ಅಲ್ಲ, ನಿಮ್ಮ ಪರ ಅಲ್ಲ, ನಾನು ಯಾವ ಸತ್ಯ ಇರುತ್ತೆ ಅದು ಮಾತಾಡ್ತಿದ್ದೀನಿ ಅಂತ ಶ್ರುತಿ ಹೇಳ್ತಾಳೆ. ಆಗ ಈ ಕಡೆ ಅತ್ತೆಗೆ ತುಂಬಾ ಇದಾಗುತ್ತೆ, ಶಾಕ್ ಆಗುತ್ತೆ. ಏನಿದು, ಈ ಶಾಂತಿನೇ ಈ ರೀತಿ ಮಾತಾಡ್ತಿದ್ದಾರಲ್ಲ, ನಾನೇನು ಸಾರಿ ಕೇಳಲ್ಲ ಅಂತ ಹೇಳ್ತಾರೆ. ಹಾಗಾದರೆ ನನ್ನ ಜೊತೆನೂ ಮಾತಾಡಬೇಡಿ, ಹೋಗಿ ಇವ್ರ ಜೊತೆ ನೀವು ಸರಿಯಾಗಿ ಹೊಂದಾಣಿಕೆ ಆಗಲಿಲ್ಲ ಅಂದರೆ ನನ್ನ ಜೊತೆನೂ ಮಾತಾಡೋದು ಅವಶ್ಯಕತೆ ಇಲ್ಲ ನೀವು ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾರೆ ಶ್ರುತಿ. ಆಗ ಈ ಕಡೆ ಶಾಂತಿಗೆ ತುಂಬಾ ಬೇಜಾರಾಗ್ತಿರುತ್ತೆ. ಏನಪ್ಪ ಇದು, ಈ ಸೊಸೆನ ಏನಿದು ಈ ರೀತಿಯಾಗಿ ಮಾತಾಡ್ಕೊಂಡು ಹೋಗ್ತಿದ್ದಾಳೆ, ದೊಡ್ಡ ಶ್ರೀಮಂತೆ ಆದ್ರೇನು ₹1 ತಂದಿಲ್ಲ ಬಿಟ್ಟಿಲ್ಲ, ಏನೂ ಲಾಭನೂ ಆಗಿಲ್ಲ, ರೋಹಿಣಿ ಮಾತ್ರ ಎಲ್ಲ ಹಾಕಿ ಎಷ್ಟು ಚೆನ್ನಾಗಿ ಗಂಡನ ಬಿಸ್ನೆಸ್ ಮಾಡಿಸ್ತಿದ್ದಾಳೆ, ಇವಳೇನು ಅಂತ ಹೇಳಿ ಮಾತಾಡ್ಕೊತಿರ್ಬೇಕಾದ್ರೆ ಕಸ್ತೂರಿ ಅಲ್ಲಿಗೆ ಬರ್ತಾಳೆ. ಯಾಕೆ, ಏನಾಯಿತು, ಏನು ಅನ್ಕೊತಾ ಇದೀಯಾ ಅಂತ ಹೇಳಿ ಕೇಳಿದಾಗ, ಇಲ್ಲ ಕಣೆ, ಈ ಶ್ರುತಿ ಅಂತ ಹೇಳಿ ನನ್ನ ಸೊಸೆ ಅಂತ ಹೇಳಿ ಅಂದ್ಕೊಂಡಿದ್ದೆ ತಪ್ಪಾಯಿತು, ಇವಳು ಕೂಡ ಮೀನನ್ ಆಟ ಗೊಂಬೆ ಹಾಗೆ ಆಡ್ತಾ ಇದ್ದಾಳೆ, ಅವಳ ಪರನೇ ಮಾತಾಡ್ತಿದ್ದಾಳೆ, ಇವಳು ಏನು ಮಾಡಿದ್ದಾಳೆ ಇವಳು ಹಾಂ ಅಂತ ಹೇಳಿದಾಗ, ಇಲ್ಲ ಅವಳು ದೊಡ್ಡ ಮನೆ ಹುಡುಗಿ ಆಗಿದ್ದ ಕಾರಣ ಸ್ವಲ್ಪ ದುರಹಂಕಾರ ಇದ್ದೇ ಇರುತ್ತೆ ಅಂತ ಹೇಳಿ ಕಸ್ತೂರಿ ಹೇಳ್ತಾಳೆ. ಏನು ದುರಹಂಕಾರನೋ ಏನೋ, ನನಗಂತೂ ಸಾಕಾಗಿದೆ, ಎಲ್ಲರೂ ಮೀನನ್ ಪರನೇ ಮಾತಾಡ್ತಿದ್ದಾರೆ, ನನಗಂತೂ ಇಷ್ಟನೇ ಆಗ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದರೆ, ಶ್ರುತಿ ಮತ್ತು ಮೀನಾ ಅಲ್ಲಿಂದ ಹೊರಟ್ಬಿಡ್ತಾರೆ. ಹಾಗೆ ಮೀನಾನ ಅಲ್ಲಿ ಸೂರ್ಯ ಕಾರ್ ನೋಡ್ಕೊಂಬರೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ, ಅಲ್ಲಿ ಏನು ಕಾರ್ ಬೇಡ, ಏನು ಬೇಡ ರೀ, ಈಗ ಮತ್ತೆ ಮಾವನು ಸರಿ ಇಲ್ಲ, ಅವ್ರನ್ನೇ ಕುಂದಿಸ್ಕೊಂಡು ಅಡ್ಡಾಡಲಿಲ್ಲ ಅಂದರೆ ಮತ್ತೆ ಆಗಬೇಕು ಕಾರ್ ಅಂತ ಹೇಳಿ ಅದನ್ನು ಕ್ಯಾನ್ಸಲ್ ಮಾಡಿಕೊಂಡು ಮನೆಗೆ ಕರ್ಕೊಂಬಂದ್ಬಿಡ್ತಾಳೆ. ಆಗ ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಶ್ರುತಿಗೆ ಒಂದು ಸೀನ್ನ ಕೊಟ್ಟಿರ್ತಾರೆ, ಅಂದರೆ ಹೆರಿಗೆ ಆದಾಗ ಕಿರ್ಚಾಡಬೇಕಲ್ವ, ಆ ರೀತಿ ಕಿರ್ಚಾಡುವಂತಹ ಸೀನ್ನ ಅದನ್ನು ಮಾಡಿ ಹೊರಗಡೆ ಬರ್ತಾಳೆ. ಅಬ್ಬಾ, ಇಷ್ಟೆಲ್ಲ ಕಷ್ಟ ಇರುತ್ತಾ ಹೆರಿಗೆ ಅಂತಂದರೆ, ನನಗಂತೂ ತುಂಬಾ ಹೆದರಿಕೆ ಆಯಿತು ಅಂತ ಹೇಳಿ ಅವ್ರ ಮಮ್ಮಿಗೆ ಫೋನ್ ಹಚ್ಚಿ, ಸಾರಿ ಅಮ್ಮ, ನಾನೇನಾದರೂ ತಪ್ಪು ಮಾಡಿದರೆ ಎಷ್ಟು ನೀನು ಕಷ್ಟಪಟ್ಟು ಹೆತ್ತಿದೀಯಾ, ನನಗೊಂದು ಸೀನ್ ಇತ್ತು, ಅದನ್ನು ನಾನು ನೋಡಿ ತುಂಬಾ ನನಗೆ ಭಯ ಬಂತು, ಹೇಗೆಲ್ಲ ಹಡಿಯೋದೆಲ್ಲ ಇರುತ್ತಲ್ವ ಅಂತ ಹೇಳಿ, ಅಯ್ಯೋ ಅದೇನು ಮಾಮೂಲಿ ಕಣೆ, ಮತ್ತು ನೀನು ಮಗು ಮಾಡ್ಕೊಳ್ಳಾರ್ದಂಗೆ ಇರಬೇಡ ಅಂತ ಹೇಳಿ ಶ್ರುತಿಯವ್ರ ಮಮ್ಮಿ ಶ್ರುತಿಗೆ ಹೇಳ್ತಾರೆ. ಆಗ ಹಾಗೇನಿಲ್ಲಮ್ಮ, ಸಾರಿ ಅಮ್ಮ, ತುಂಬಾ ಸಾರಿ, ತುಂಬಾ ಥ್ಯಾಂಕ್ಸ್ ಅಮ್ಮ ಅಂತ ಹೇಳಿ ಶ್ರುತಿ ಅವ್ರ ಅಮ್ಮನಿಗೆ ಹೇಳ್ತಾಳೆ. ಆಗ ಮತ್ತೆ ಅಲ್ಲಿ ಮನೆಯಲ್ಲಿ ಬಂದಾಗ ರೋಹಿಣಿ ಯಾಕೆ ಒಂಥರ ಇದೆಯಾ ಅಂತ ಹೇಳಿ ಶ್ರುತಿ ಕೇಳಿದಾಗ, ಇಲ್ಲ ಇದು ಒಂದು ಹೆರಿಗೆ ನೋವಿನ ಸೀನ್ ಇತ್ತು, ಅದನ್ನು ಮಾಡಿ ಬಂದೆ, ನನಗಂತೂ ಬಹಳನೇ ಹೆದರಿಕೆ ಆಯಿತು ಅಂತ ಹೇಳಿದಾಗ, ಈ ಕಡೆ ರೋಹಿಣಿ, ಹೌದೌದು ಹೆರಿಗೆ ನೋವು ಅಂದರೆ ಹಾಗೆ 4 ತಿಂಗಳು ತುಂಬಾ ಒಂದು ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ, ನೆಕ್ಸ್ಟ್ ನಮಗೆ ನಡನೋವು ಬರುತ್ತೆ, ಹಾಗೆ ಹೊಟ್ಟೆ ಭಾರ ಆಗುತ್ತೆ, ಮಲ್ಕೊಳೋಕ್ಕಾಗಲ್ಲ, ಆಮೇಲೆ ತುಂಬಾ ಕ್ರೇವಿಂಗ್ಸ್ ಇರುತ್ತೆ, ಹೀಗೆ ಎಲ್ಲ ಒಂದಕ್ಕೊಂದು ಬರ್ತಾನೆ ಇರುತ್ತೆ ಅಂತ ಹೇಳಿ ತುಂಬ ಅನುಭವ ಇರೋ ಹಾಗೆ ಮಾತಾಡ್ತಿರ್ತಾಳೆ. ಆಗ ಮೀನಾಗೆ ಮತ್ತು ಶ್ರುತಿಗೆ ತುಂಬಾ ಗಾಬರಿ ಆಗುತ್ತೆ ಅವ್ರು ಹೇಳೋದೆಲ್ಲ ಕೇಳಿ. ಆಗ ಮೀನಾ ಕೇಳೇ ಬಿಡ್ತಾಳೆ, ಏನು ತುಂಬಾ ಅನುಭವ ಇರೋ ಹಾಗೆ ಮಾತಾಡ್ತಿದ್ದೀರಲ್ಲ, ಏನಿದು ಅಂತ ಹೇಳಿ ಕೇಳಿದಾಗ ರೋಹಿಣಿ ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾಳೆ. ಮುಂದೇನಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಅನ್ನೋದನ್ನು ನಾನು ನಾಳೆ ಹೇಳ್ತಾ ಹೋಗ್ತೇನೆ. ನಿಮಗೆ ಈ ಎಪಿಸೋಡ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಬೆಲ್ ಐಕನ್ನ ಒತ್ತಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.